ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬೆಳಗ್ಗೆ 5 ಗಂಟೆಯಿಂದ ನಾನು ವ್ಲಾಗ್ನ ಶುರು ಮಾಡಿದ್ದೀನಿ. ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊತೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಫ್ರೆಂಡ್ಸ್, ಇವತ್ತು ಬೆಳಗ್ಗೆ ತಿಂಡಿಗೆ ಚಿತ್ರಾನ್ನ ಮಾಡಿ ತುಂಬ ದಿನ ಆಯಿತು, ಒಂದು 10 ಡೇಸ್ ಆಯಿತು. ಹಾಗಾಗಿ ಚಿತ್ರಾನ್ನ ಮಾಡೋಣ ಅಂದ್ಕೊಂಡು ಚಿತ್ರಾನ್ನ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ನಮ್ಮ ತೇಜು ಬಿಸಿಬೇಳೆ ಬಾತ್ ಮಾಡೋಣ ಅಂತ ಹೇಳಿದ್ದ. ಏಕೆಂದರೆ ಅವ್ನ ಫ್ರೆಂಡ್ ಯಾರೋ ಕೇಳ್ತಿದ್ದಂತೆ, ಬಿಸಿಬೇಳೆ ಬಾತು ಯಾವಾಗ ತರ್ತೀಯೋ, ನನಗೆ ಬಿಸಿಬೇಳೆ ಬಾತು ಅಂದರೆ ತುಂಬ ಇಷ್ಟ ಕಣೋ ನಿಮ್ಮಮ್ಮ ಮಾಡೋದು ಅಂತ. ಆದರೆ ಬಿಸಿಬೇಳೆ ಬಾತ್ ಮಾಡೋದಕ್ಕೆ ಒಂದೆರಡು ಐಟಮ್ ಕಡಿಮೆ ಇತ್ತು. ಸೊ ಎಲ್ಲನೂ ಇರಬೇಕಲ್ವ ಮಾಡಬೇಕು ಅಂದರೆ, ಹಾಗಾಗಿ ನಾನು ಸುಮ್ಮನೆ ಅದೇ ಒಂದೆರಡು ಐಟಮ್ ಅಂದರೆ ನನಗೆ ನಿಮಗೆ ಆಲ್ರೆಡಿ ನಾನು ಎಲ್ಲ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ, ನಾನು ಬಿಸಿಬೇಳೆ ಬಾತು ಯಾವ ಅಕ್ಕಿಲಿ ಮಾಡ್ತೀನಿ ಅಂತ. ಇಲ್ಲ ಹಂಸ ಅಕ್ಕಿ ಆಗಿರುತ್ತೆ, ಇಲ್ಲಾಂದರೆ ಸೊಸೈಟಿ ಅಕ್ಕಿನ ನಾನು ಯೂಸ್ ಮಾಡ್ತೀನಿ. ಸೋನು ಮಸೂರಿ ಅಕ್ಕಿ ಅಂತ ನಾನು ಯೂಸ್ ಮಾಡಲ್ಲ, ಏಕೆಂದರೆ ರುಚಿ ಬರಲ್ಲ ಅಂತ. ಸೊ ಹಾಗಾಗಿ ಇವತ್ತು ಸ್ವಲ್ಪ ಕಡಿಮೆ ಇತ್ತು. ನನಗೆ ಅಕ್ಕಿನ ಯಾವಾಗಲೂ ನಮ್ಮ ಅಮ್ಮನೇ ಅದನ್ನು ಕ್ಲೀನ್ ಮಾಡಿ ಕೊಡ್ತಾರೆ. ಹಾಗಾಗಿ ನೆನ್ನೆ ಆ ಅಕ್ಕಿ ಮುಗ್ದೋಗಿತ್ತು, ನಮ್ಮ ಅಮ್ಮನ ಕೇಳೋದು ಮರ್ತೋಗಿತ್ತು. ಹಾಗಾಗಿ ಇವತ್ತು ಚಿತ್ರಾನ್ನಕ್ಕೆ ಪ್ಲ್ಯಾನ್ ಮಾಡಿದೆ ಮಾಡೋಣ ಅಂತ. ನಾಳೆ ಮಾಡ್ಕೊಡ್ತೀನಪ್ಪ ಅಂತ ಹೇಳಿದ್ರಾಯ್ತು ಅವನಿಗೆ ಅಂತ ಅಂದ್ಕೊಂಡು. ಸೊ ಇವಾಗ ಚಿತ್ರಾನ್ನಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಬೇಗ. ಒಂದು ಕಡೆ ಬೇರೆ ಏನಾದರೂ ಬಾತ್ ಮಾಡೋಣ ಅಂದರೆ ನೆನ್ನೆ ಇನ್ನು ಟೊಮೆಟೊ ಬಾತ್ ಮಾಡಿದ್ದೆ. ಸೊ ದಿನ ಒಂದೊಂದು ಥರ ಇರಬೇಕಲ್ವ, ಹಾಗಾಗಿ ಏನು ಅಂತ ಯೋಚನೆ ಮಾಡಿ ಮಾಡ್ತಾಯಿರ್ತೀನಿ. ಏಕೆಂದರೆ ಒಂದೊಂದು ಸರಿ ಉಪ್ಪಿಟ್ಟು ಮಾಡಿದ್ರೆ ಅದು ಸ್ಕೂಲಿಗೆ ಹುಡುಗರು ತೊಗೊಂಡು ಹೋಗೋದಿಲ್ಲ. ನಮ್ಮ ಚೋಟುಗೆ ಇಷ್ಟ, ತೇಜುಗೆ ಇಷ್ಟ ಇಲ್ಲ. ಅವಲಕ್ಕಿ ಉಪ್ಪಿಟ್ಟು ಕೂಡ ಮಧ್ಯಾಹ್ನದ ಚೆನ್ನಾಗಿರಲ್ಲ. ಹಾಗಾಗಿ ಈ ಥರ ಆಯಿತು. ಇವತ್ತಿಂದ ನಮ್ಮ ತೇಜುಗೆ 5:30ಗೆ ಎಬ್ಬರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಏಕೆಂದರೆ ಅವ್ನಿಗೆ ಎಕ್ಸಾಮ್ಸ್ ಹತ್ರ ಬಂತು. ನೋಡಿ ನನ್ನ ಮಗ ಅವನು ಉಲ್ಡಾಡ್ಕೊಂಡು ಬರ್ತಾಯಿದ್ದಾನೆ. ಅವನು ಆಡೋದೆಲ್ಲ ನೋಡ್ತಾರೆ, ನಂಗೆ ಸಿಕ್ಕಾಪಟ್ಟೆ ನಗು ಬರ್ತಿತ್ತು. ಪಾಪ ಅವನಿಗೆ ಗೊತ್ತಿಲ್ಲ ನಾನು ವಿಡಿಯೋ ಮಾಡ್ತಿರೋದು. ನನಗೆ ನಗು ಬರ್ತಿತ್ತು ಅವನು ಆಡೋದೆಲ್ಲ ನೋಡಿ. ಪಾಪ ಅವ್ನಿಗೆ ತುಂಬ ನಿದ್ದೆ. ಆದರೆ ನನಗೆ ನನ್ನ ಮಗ ಓದಬೇಕು, ಅವನು ಬೆಳಗ್ಗೆ ಎದ್ದಿದ ತಕ್ಷಣ ಓದಿದ್ರೆ ಫ್ರೆಶ್ ಮೈಂಡಲ್ಲಿ ಓದಿದ್ರೆ ಸ್ವಲ್ಪ ತಲೆಗೆ ಹೋಗುತ್ತಲ್ವ. ಅದಕ್ಕೋಸ್ಕರ ನನಗೆ ಆ ಮೈಂಡು. ನಾನು ಹೇಳ್ತಾಯಿದ್ದೆ ನಮ್ಮ ತೇಜುಗೆ, ಇನ್ನೊಂದು 1.5 ತಿಂಗಳು ಕಷ್ಟಪಟ್ಬಿಡಪ್ಪ, ನೀನು ಎಕ್ಸಾಮಲ್ಲಿ ಚೆನ್ನಾಗಿ ಮಾರ್ಕ್ಸ್ ತೆಗಿತೀಯ, ಆಮೇಲೆ 2 ಮಂತ್ಸ್ ನೀನು ಏನಾದರೂ ಮಾಡ್ಕೊ, ನೀನು ಎಷ್ಟೊತ್ತಿಗಾದರೂ ಎದ್ದೇಳು, ನಾನು ಕೇಳಲ್ಲ ಅಂತ ಹೇಳ್ತಾಯಿದ್ದೆ. ಅದಕ್ಕೋಸ್ಕರ ಅವನಿಗೆ ಯಾವಾಗಲೂ 6 ಗಂಟೆಗೆ ಎಬ್ಬರಿಸ್ತಾಯಿದ್ದೆ ಸ್ನಾನ ಮಾಡೋದಕ್ಕೆ. ಆದರೆ ಇವತ್ತಿಂದ ನಾನು 5 ಗಂಟೆಗೆ ಎಬ್ಬರಿಸ್ದೆ. ನಾನು ಎದ್ದೇಳಪ್ಪ ಬೇಗ, ಏಕೆಂದರೆ ಸ್ನಾನ ಮಾಡಿದ್ರೆ ಅವ್ನಿಗೊಂಥರ ಮುಖಕ್ಕೆ ನೀರು ಹಾಕ್ಕೊಂಡ್ರೆ ಅವ್ನು ಸರಿ ಹೋಗ್ತಾನೆ. ಇಲ್ಲಿ ನೀವೇ ನೋಡಿದ್ರಲ್ಲ ಹೆಂಗೆ ತಟ್ಟಾಡ್ಕೊಂಡು ಬರ್ತಾನೆ. ಕಣ್ಣು ಬಿಡೋಕ್ಕೂ ಪಾಪ ಅವನಿಗೆ ಕಷ್ಟ. ಎಷ್ಟಾಗಲಿ ಸಣ್ಣ ಮಕ್ಕಳಿಗೆ ನಿದ್ದೆ ಜಾಸ್ತಿ ಇರುತ್ತೆ. ಹಂಗಾಗಿ ಅದಕ್ಕೋಸ್ಕರ ಅವನಿಗೆ ಸ್ನಾನಕ್ಕೆ ಹೋಗಪ್ಪ ಅಂತ ಹೇಳ್ತಾಯಿದ್ದೆ. ಅವನು ಏನು ಮಾಡ್ತಾನೆ ಅಂದರೆ, ಇಲ್ಲ ನೀನು ಮುಖ ತೊಳ್ಕೊಂಬಂದು ಓದ್ಕೊಳ್ಳಪ್ಪ ಅಂದರೆ ಅದೇ 1/2 ಅವರ್ ಮಾಡಿಬಿಡ್ತಾನೆ. ಅಷ್ಟರೊಳಗೆ ಸ್ನಾನನೇ ಆಗುತ್ತೆ. ಅದಕ್ಕೋಸ್ಕರ ಸ್ನಾನ ಮಾಡ್ಕೊಂಬರಲಿ ಅಂತ ನಾನು ನೀರು ಬಿಟ್ಟು ಅವನಿಗೆ ರೆಡಿ ಮಾಡಿ, ಆಮೇಲೆ ಅವನಿಗೆ ನಾನು ನೀರು ಬಿಟ್ಬಿಟ್ಟು ಆಮೇಲೆ ಅವನ್ನ ಎಬ್ಬರಿಸ್ತೀನಿ ಸ್ನಾನ ಮಾಡೋದಕ್ಕೆ. ಆಗ ಆ ಕಡೆ ಅವನದು ಸ್ನಾನನೂ ಆಗ್ತಾಯಿತ್ತು. ದಿನ ಹಾಗೆ ಮಾಡೋದು ನಾನು. ಆ ಕಡೆ ಅವ್ನು ಸ್ನಾನನೂ ರೆಡಿ ಆಗ್ತಾಯಿರುತ್ತೆ. ಸ್ನಾನ ಮಾಡ್ಕೊಂಬರ್ತಾನೆ, ಅವ್ನು ಬರೋ ಅಷ್ಟೊಳಗೆ ತಿಂಡಿ ಕೂಡ ರೆಡಿ ಆಗಿರುತ್ತೆ. ಹಾಗೆ ನಾನು ಎಣ್ಣೆ ಹಚ್ಚಿ 2 ದಿನ ಆಗಿತ್ತು ತಲೆಗೆ ಎಣ್ಣೆ ಹಚ್ಚಿ, ಅದಕ್ಕೆ ಬಿಸಿ ಮಾಡ್ತಾಯಿದ್ದೆ. ಕೋಲ್ಡ್ಗೆ ಕೊಬ್ಬರಿ ಎಣ್ಣೆ ಗಟ್ಟಿಗಾಗಿತ್ತು, ಹಾಗಾಗಿ ಬಿಸಿ ಮಾಡ್ತಾಯಿದ್ದೆ. ನಾನು ಯಾವಾಗಲೂ ನಿಮಗೆ ಗೊತ್ತಿರೋ ಹಾಗೆ ಈರುಳ್ಳಿ ರಸ ಹಾಕಿ ಕೊಕೊನಟ್ ಆಯಿಲ್ನ ಮಿಕ್ಸ್ ಮಾಡಿ ನಾನು ಹಚ್ಚೋದು. ನಾನು ರೀಸೆಂಟಾಗಿ ಮತ್ತೆ ನಾನು ಸ್ಕಿನ್ ಡಾಕ್ಟ್ರ್ ಹತ್ರ ಹೋಗಿದ್ದೆ. ಆವಾಗ ಡಾಕ್ಟ್ರು 2 ಸರಿ ಹೇಳಿದ್ದು ಅದೇನೆ ನನಗೆ, ನೀವು ಎಣ್ಣೆ ಹಚ್ಚಿ 3 ಡೇಸ್ ಎಲ್ಲ ಬಿಡಬೇಡಿ. ಬರೀ ನೀನು ಬೆಳಗ್ಗೆ ನೀವು ಎಣ್ಣೆ ಹಚ್ಚಿದ್ರೆ ಅಟ್ಲೀಸ್ಟ್ 1 ಅವರ್ 2 ಅವರ್ಸು ಬಿಡೋವಾಗಿಲ್ಲ, 1 ಅವರಲ್ಲೇ ನೀವು ತಲೆ ಸ್ನಾನ ಮಾಡಬೇಕು ಅಂತ ಡಾಕ್ಟ್ರು ಹೇಳಿರೋದು, ಸ್ಕಿನ್ ಡಾಕ್ಟ್ರು. ಎಲ್ಲರೂ ಹಾಗೆ ಮಾಡಬೇಕಂತೆ. ಬಟ್ ನಾವೇನು ಮಾಡ್ತೀವಿ ಹೇಳಿ, ನಿಮಗೆ ಆಲ್ರೆಡಿ ಗೊತ್ತು, ನಾನು ಹೇಳಿರ್ತೀನಿ ನಾನು ತಲೆಗೆ ಸ್ನಾನ ಮಾಡಿ ಮಾರನೇ ದಿವಸನೇ ನಾನು ಎಣ್ಣೆ ಹಚ್ತೀನಿ ಅಂತ. ಹಾಗಾಗಿ ನಂಗೆ ಅದು ರೂಢಿ ಆಗೋಗ್ಬಿಟ್ಟಿದೆ. ಆದ್ರೂ ಇವಾಗ ಡಾಕ್ಟ್ರ್ ಹತ್ರ ಹೋಗಿ ಬಂದ ಮೇಲಿಂದ ನಾನೇನು ಮಾಡ್ತಾಯಿದ್ದೀನಿ, ಸ್ವಲ್ಪ ಎಣ್ಣೆ ಹಚ್ಚೋದನ್ನ ಅಂದರೆ 2 ಡೇಸ್ ಬಿಡಲ್ಲ, 1 ಡೇ ಬಿಟ್ಬಿಟ್ಟು ನಾನು ಸ್ನಾನ ಮಾಡೋಕ್ಕೆ ಆ ಥರ ರೂಢಿ ಮಾಡ್ಕೋತಾ ಇದ್ದೀನಿ. ಏಕೆಂದರೆ ಸ್ವಲ್ಪ ಮುಖದಲ್ಲೆಲ್ಲ ಪಿಂಪಲ್ಸ್ ಆಗಿದೆ ಅಂತ ಅಂದ್ಬಿಟ್ಟು. ಸೊ ಸ್ಕಿನ್ ಡಾಕ್ಟ್ರ್ ಹತ್ರ ಹೋಗಿ ಬಂದಮೇಲೆ ನನ್ನ ಪಿಂಪಲ್ಸ್ ಎಲ್ಲ ಪರವಾಗಿಲ್ಲ. ಸ್ವಲ್ಪ ನಮ್ಮ ತೇಜಿಗೆ ಬೇಗ ಮ್ಯಾಕ್ಸ್ ಮಾಡಪ್ಪ ಅಂತ ಹೇಳಿದ್ದೀನಿ. ಈ ಕಡೆ ನಮ್ಮ ಪತಿಯವ್ರನ್ನ ಎಬ್ಬರಿಸ್ಬಿಟ್ಟು, ರೀ ಕಾಯಿ ಖಾಲಿ ಆಗಿದೆ ತೆಂಗಿನಕಾಯಿ, ಅದಕ್ಕೆ ನನಗೆ ಸ್ವಲ್ಪ ಸುಳ್ಳು ಕೊಡಿ ಅಂತ ಹೇಳಿದೆ. ಇನ್ನೂ ಬೆಳಕರ್ದೇ ಇಲ್ಲ. ಪಾಪ ಅವ್ರನ್ನ ಎಬ್ಬರಿಸ್ಬಿಟ್ಟು ನನ್ನ ಕಾಯಿ ಬೇಕೇ ಬೇಕು ಅಂತಂದಿದ್ದಕ್ಕೆ ಅವರು ಕಾಯಿ ಸುಳಿತಾಯಿದ್ರು. ಕಾಯಿ ಸುಳಿದು ಅವರೇ ತುರ್ಕೊಡ್ತಾರೆ ನನಗೆ.
ತುರಿದು ಅವರೇ ಕೊಡ್ತಾರೆ. ನನಗೆ ಕಾಯಿ ತುರಿ ಅಭ್ಯಾಸ ಇಲ್ಲ. ನನಗೆ ಫಸ್ಟಿಂದನೂ ಅಷ್ಟೇ ಪತಿಯವರೇ ಈ ಕೆಲಸ ಮಾಡಿಕೊಡೋದು. ಮದುವೆ ಆದಾಗಿಂದ ಹಿಡ್ದು ಇಷ್ಟು ವರ್ಷವೂ ಅವರೇ ನನಗೆ ಕಾಯಿ ತುರಿ ಕೊಡೋದು. ನನಗೆ ಅದೇನೋ ಕಾಯಿ ತುರಿಯೋಕ್ಕೆ ನನಗೆ ಬರೋದೇ ಇಲ್ಲ. ನನಗಿದೊಂದು ಕೆಲಸ ಬರೋಲ್ಲ, ಇನ್ನೆಲ್ಲ ಕೆಲಸ ಬರುತ್ತೆ. ಈ ಕಡೆ ಚಿತ್ರಾನ್ನಕ್ಕೆ ರೆಡಿ ಮಾಡ್ತಾಯಿದ್ದೆ. ನನಗೆ ಚಿತ್ರಾನ್ನ ಏನಕ್ಕೆ ಇವತ್ತು ಸ್ವಲ್ಪ ಲೇಟೇ ಆಯಿತು. ಇನ್ನೇನು ಅವನಿಗೆ ಬಾಕ್ಸಿಗೆ ರೆಡಿ ಮಾಡೋ ಟೈಮಲ್ಲಿ ಚಿತ್ರಾನ್ನ ಮಾಡಿದೆ. ಏಕೆಂದರೆ ನಿಂಬೆಹಣ್ಣು ಇರಲಿಲ್ಲ. ಅದು ಯಾವಾಗಲೂ ನಿಂಬೆಹಣ್ಣು ಯಾವಾಗ ನಮ್ಮ ಮನೇಲಿ ಇರುತ್ತೋ ಆ ಟೈಮಲ್ಲಿ ನನಗೆ ಚಿತ್ರಾನ್ನ ಮಾಡಬೇಕು ಅನ್ನೋ ಪ್ಲ್ಯಾನ್ ಇರೋಲ್ಲ. ನಿಂಬೆಹಣ್ಣು ಇಲ್ದಲೇ ಇದ್ದಾಗಲೇ ನನಗನ್ಸೋದು ಚಿತ್ರಾನ್ನ ಮಾಡಬೇಕು ಅಂತ. ಸೊ ಹಂಗೆ ನಮ್ಮ ಹೆಂಗೂ ತೇಜು ನೆಬ್ಬರಿಸಿದ್ನಲ್ಲ ಬೇಗ ಅಂತ, ಅವ್ನಿಗೆ ನಿಂಬೆಹಣ್ಣು ತೊಗೊಂಬರಪ್ಪ ಅಂಥೇಳಿ. ಈ ಕಡೆ ಕಾಯಿ ಇರಲಿಲ್ಲ. ಹಾಗೆ ನಮ್ಮ ಪತಿಯವ್ರು ನೆಬ್ಬರಿಸ್ಬಿಟ್ಟು ಕಾಯಿ ತುರ್ಕೊಡಿ ಅಂಥೇಳಿ. ಸೊ ಎರಡೂ ಆಯಿತು. ಹೆಂಗಿದ್ರು ಚಿತ್ರಾನ್ನಕ್ಕೆ ಒಂದು 10 ನಿಮಿಷ ಇಲ್ಲ 15 ನಿಮಿಷ ಚಿತ್ರಾನ್ನ ಆಗೋಗ್ಬಿಡುತ್ತೆ. ಈರುಳ್ಳಿ ಒಂದು ಬೇಯೋದಷ್ಟೇ ಬೇಕಾಗಿರೋದು. ಹಾಗಾಗಿ ಬೇಗ ಬೇಗ ಮಾಡ್ತಾಯಿದ್ದೆ. ಚಿತ್ರಾನ್ನ ಕೂಡ ಉಪ್ಪು ಹಾಕಿದ್ರಂತೂ ಬೇಗನೆ ಬೇಯುತ್ತೆ ಈರುಳ್ಳಿ. ಹಾಗಾಗಿ ನಾನು ಮಧ್ಯಾಹ್ನದಿಂದ ವ್ಲಾಗ್ನ ಕಂಟಿನ್ಯೂ ಮಾಡಿದೆ. ಮಧ್ಯಾಹ್ನ ನಾನು ಸ್ವಲ್ಪ ಹೊತ್ತು ಮಲಗಿ ಎದ್ದ ಮೇಲೆ ನಮ್ಮ ತೇಜು ನಮ್ಮ ಪತಿಯವರು ಬರೋ ಟೈಮ್ ಆಯಿತು ಅಂಥೇಳಿ ಅನ್ನಕ್ಕಿಟ್ಟೆ. ಫ್ರೆಂಡ್ಸ್, ಮಕ್ಕಳೆಲ್ಲ ಹೋಗಿದ್ದಾಯಿತು ಸ್ಕೂಲ್ಗೆ. ಇವಾಗ ಇನ್ನೇನು ಬರೋ ಟೈಮ್ ಆಯಿತು. ಇವತ್ತು ಕೆಲಸನೂ ಸ್ವಲ್ಪ ಬೇಗನೆ ಮುಗೀತು.
ನೆಲ ಎಲ್ಲ ಒರೆಸಿದ್ದೆಲ್ಲ ಇವತ್ತು ಪೂಜೆಗೆ ಹೂವನೇ ಇರಲಿಲ್ಲ, ನಾನು ಮರ್ತ್ಬಿಟ್ಟಿದ್ದೆ ನಮ್ಮ ಪತಿಯವ್ರಿಗೆ ಹೂವು ತರೋದಕ್ಕೆ ಹೇಳೋದಕ್ಕೆ. ಸೊ ಇವತ್ತು ಪೂಜೆ ಮಾಡಲಿಲ್ಲ, ಸುಮ್ಮನೆ ಹಂಗೆ ಕೈ ಮುಗ್ದಿದ್ದು. ಇವಾಗ ಬೆಳಗ್ಗೆ ಅನ್ನ ತಿಂದಿದ್ವಿ, ನೆನೇನೂ ಅನ್ನ ತಿಂದಿದ್ವಿ. ಸೊ ಇವಾಗ ಚಪಾತಿ ತಿನ್ನಬೇಕು ಅನ್ನಿಸ್ತಾ ಇದೆ, ಅದಕ್ಕೆ ಯೋಚನೆ ಮಾಡ್ತಾಯಿದ್ದೀನಿ ಚಪಾತಿ ಇಟ್ಟು ಕಲಸೋದ. ಎಲ್ಲರೂ ಒಂದೇ ಸರಿ ಊಟಕ್ಕೆ ಬಂದ್ಬಿಡ್ತಾರೆ, ಆವಾಗ ನಮ್ಮ ಮನೇಲಿ ಎಲ್ಲ ಬಿಸಿ ಬೇಕು. ಹಂಗಾಗಿ ಅವ್ರು ಬರೋ ಟೈಮ್ಗೆ ಅನ್ನ ಮಾಡಿದ್ದೀನಿ. ಸಾಂಬಾರು ಸ್ವಲ್ಪ ಉಪ್ಸಾರು ಥರ ಮಾಡಿದೆ ನೆನ್ನೆ, ಅದನ್ನು ಇವಾಗ ಬಿಸಿ ಮಾಡ್ತಿದ್ದೀನಿ. ರಾತ್ರಿಗೆ ಚಪಾತಿ ಮಾಡೋಣ ಅಂದ್ಕೊಂಡೆ, ಬೇಡ ಪ್ಲ್ಯಾನ್ ಚೇಂಜ್ ಮಾಡ್ತಿದ್ದೀನಿ. ಯಾಕೆಂದರೆ ಇವಾಗ 3:15, ಇವಾಗ 3:45 ನಮ್ಮ ಚೋಟ ಕರ್ಕೊಂಬರೋಷ್ಟಕ್ಕೆ 4 ಗಂಟೆ ಆಗುತ್ತೆ. ಎಲ್ಲರೂ ಊಟ ಮಾಡೋಷ್ಟಕ್ಕೆ 4:15, 4:15 ಆಗೇ ಆಗುತ್ತೆ. ಆವಾಗ ರಾತ್ರಿ ಊಟ ಅಷ್ಟು ಇಂಟ್ರೆಸ್ಟ್ ಇರೋಲ್ಲ, ಹೊಟ್ಟೆ ಹಸ್ವಾದ್ರೇ ಇಂಟ್ರೆಸ್ಟ್ ಇರೋದು, ಹಂಗಾಗಿ ಇಂಟ್ರೆಸ್ಟ್ ಇರೋಲ್ಲ. ಸೊ ನಾನು ಚಪಾತಿ ಮಾಡಿದ್ರು 2 ತಿಂತಾರೆ, ಇಲ್ಲಾಂದರೆ 2:15 ತಿಂತಾರೆ ಅಷ್ಟೇ. ಹಂಗಾಗಿ ಇವಾಗ ಬೇಡ ಚಪಾತಿ ಮಾಡೋದು, ನಾಳೆ ಮಾಡೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಚೇಂಜ್ ಮಾಡಿದೆ. ನಮ್ಮ ಊರಿಂದ, ನಮ್ಮ ಪತಿಯವ್ರ ಊರಿಂದ 3 ಪಪ್ಪಾಯ ತಿಂದರು, ಸಿಕ್ಕಾಪಟ್ಟೆ ಸ್ವೀಟ್ ಆಯಿತು, ಸಖತ್ತಾಗಿತ್ತು. ಲಾಸ್ಟ್ ಇದೊಂದು ಬಿಟ್ಬಿಟ್ಟಿದ್ದಾರೆ, ಯಾಕೋ ಇನ್ನೂ ಇದು ಹೆಚ್ಚಿಲ್ಲ, ಇವಾಗ ಬಂದರೆ ಹೆಚ್ಚಿಸ್ಬೇಕು ಒಂಥರ ಆಗಿಬಿಟ್ಟಿದೆ ಆಲ್ರೆಡಿ. ಆದರೂ ಒಳಗಡೆ ತುಂಬ ಚೆನ್ನಾಗಿರುತ್ತೆ ಸ್ವೀಟಾಗಿ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ನನ್ನ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ನಾಳೆ ನಿಮ್ಗೆ ಹೊಸ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್. ಇವಾಗ ಸ್ವಲ್ಪ ಕೆಲಸ ಇದೆ. ಏನು ಕೆಲಸ ಅಂದರೆ ಬೆಳ್ಳುಳ್ಳಿ ಸುಳಿಯೋ ಕೆಲಸ ಇದೆ ಇವಾಗ. ಓಕೆ ಫ್ರೆಂಡ್ಸ್, ಹೊಸ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಬಾಯ್.